ನಿಮ್ಮಿಬ್ರಿಗೂ ಬಂದಿರೋದಾದ್ರೆ ಏನು? ಬೆಳಿಗ್ಗೆ ನಿಮ್ಮ ಮುಂದೆ ತಾನೇ ಹೋಗ್ತೀನಿ, ಅವಾಗ ಏನು ಮಾಡ್ಕೊಂಡಿರ್ತೀರ? ಅದು ಬೆಳಿಗ್ಗೆ ನೆನಪಾಗ್ಲಿಲ್ಲ ಕಣಪ್ಪ. ರೀ ಹೋಗ್ಲಿ ಬಿಡ್ರಿ. ಹೊರಗಡೆ ಹೋದ್ರೆ ನಮಗೆ 1000 ಟೆನ್ಷನ್ ಇರ್ತತೆ. ಅದು ಸಾಲದು ಅಂತ ಮನೆಗೆ ಬಂದ್ರೆ ಸಾಕು ನಿಮ್ಮಿಬ್ರು ಪಂಚಾಯತಿ ಮಾಡದೆ ಒಂದು ಉದ್ಯೋಗ ಆಗಿದೆ ನನಗೆ. ರೀ ಬೈಬೇಡ್ರಿ ಕಣ್ರಿ. ಅತ್ತೆ BP ಟ್ಯಾಬ್ಲೆಟ್ಸ್ ಖಾಲಿ ಆಗಿತ್ತು, ಅದಕ್ಕೆ ಕಾಲ್ ಮಾಡಿದೆ. ಅದ್ರಲ್ಲಿ ತಪ್ಪೇನಿದೆ? ಕೇಳೋದು ತಪ್ಪಲ್ಲ, ಕೇಳೋ ಟೈಮ್ ತಪ್ಪು. ಬೆಳಿಗ್ಗೆ ನಾನು ಆಫೀಸಿಗೆ ಹೋಗುವಾಗ ಸುಮ್ಮನಲ್ಲೇ ಇರ್ತೀರಾ, ಅದೇ ಸಂಜೆ ಕೆಲಸ ಮುಗಿಸ್ಕೊಂಡು ಮನೆಗೆ ಇನ್ನೇನು ಬರಬೇಕು ಅಂತ ಅವಾಗ ಫೋನ್ ಮಾಡ್ತೀಯ. ರೀ ಎಲ್ಲಿದ್ದೀರಾ, ಅದು ಬೇಕಾಗಿತ್ತು ಇದು ಬೇಕಾಗಿತ್ತು, ಮನೆ ಹತ್ರ ಬಂದಾಗಲೇ ಇರ್ತಾವ ನಿಮಗೆಲ್ಲ. ಸಾರಿ ರೀ, ಇನ್ಮೇಲೆ ಮುಂಚೆನೆ ಹೇಳ್ತೀನಿ. ಸರಿ ಸರಿ, ಅಮ್ಮಗಂತೂ ವಯಸ್ಸಾಯ್ತು, ಇನ್ಮೇಲೆ ನೀನೇ ಜವಾಬ್ದಾರಿ ತಗೋಬೇಕು. ವಯಸ್ಸಾದ್ಮೇಲೆ ಇನ್ನೇನು, ಮರ್ವಿನ ಕಾಯಿಲೆ ಸ್ಟಾರ್ಟ್ ಆಗಿದೆ ನಮ್ಮ ಅಮ್ಮಗೆ. ಏನು ನಿಮ್ಮಮ್ಮಂಗೆ ಮರ್ವಿನ ಕಾಯಿಲೆನಾ? ರೀ ಅವ್ರಿಗಿದ್ದಷ್ಟು ಮೆಮೊರಿ ಪವರ್ ನಿಮಗೂ ಇಲ್ಲ ನನಗೂ ಇಲ್ಲ. ಯಾಕೆ? ಪ್ರತಿದಿನ ನೀವು ಹುಟ್ಟಿದಾಗಿಂದ ಇಲ್ಲಿ ತನಕ ಯಾವ್ಯಾವ ವಯಸ್ಸಲ್ಲಿ ಏನೇನು ಮಾಡಿದ್ದೀರಾ, ನಿಮಗೆ ಯಾವ ಅಡುಗೆ ಇಷ್ಟ, ಯಾವಾಗ ಕೋಪ ಬರುತ್ತೆ, ನಿಮ್ಮ ಕೋಪನ ಹೆಂಗೆ ತಣ್ಣಗೆ ಮಾಡಬೇಕು, ಹೀಗೆ ಪ್ರತಿಯೊಂದು ವಿಷಯನೂ ನನಗೆ ಹೇಳ್ತಾ ಅವರು ನೆನ್ಪು ಮಾಡ್ಕೋತಾ ನಗ್ತಾ ಇರ್ತಾರೆ. ಹೌದಾ? ಅಯ್ಯೋ ಯಾಕ್ರಿ ಬೇಜಾರಾಗ್ತೀರಾ? ಚಿಕ್ಕ ವಯಸ್ಸಿಂದ ಇಲ್ಲಿ ತನಕ ನನ್ಗೇನು ಬೇಕು ನಂಗೇನು ಬೇಡ ಎಲ್ಲ ನೋಡ್ಕೊಂಡಿದ್ದು ನಮ್ಮ ಅಮ್ಮನೇ. ಅಂಥದ್ರಲ್ಲಿ ಇವಾಗ ನಮ್ಮ ಅಮ್ಮನ BP ಟ್ಯಾಬ್ಲೆಟ್ ಯಾವಾಗ ಖಾಲಿ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. ಇದೊಂದು ಸಣ್ಣ ವಿಚಾರಕ್ಕೆ ಅಷ್ಟೊಂದು ಬೇಜಾರು ಮಾಡ್ಬಿಟ್ನಾ? ರೀ ಹೋಗ್ಲಿ ಬಿಡಿ.